ನಾನೇನು ಶ್ರೀರಾಮ್ನಲ್ಲ ನಿನ್ನನ್ನು ಮನೆ ಒಳಗೆ ಸೇರಿಸ್ಕೊಳ್ಳಕ್ಕೆ ಅಂತ ಹೇಳ್ಬಿಡ್ತಾರೆ. ಅದು ಗೊತ್ತಾದ ತಕ್ಷಣ ಇಡೀ ಊರಿನಲ್ಲಿ ಚರ್ಚೆ ಆಗುತ್ತೆ. ಗೊತ್ತಾದ ತಕ್ಷಣನೇ ಸೀತೆ ಗರ್ಭಿಣಿಯಾಗಿದ್ರು ಕೂಡ ಕಾಡಕ್ಕೆ ಕಳಿಸ್ತಾರೆ. ಲವಕುಶ ಹುಟ್ಟಿದ್ದು ಇಲ್ಲಿ ಕಾಡಿನಲ್ಲಿಲ್ಲ. ಈಗ ಹೇಳಿದ್ರು ಯಾರು ನಮ್ಮ ಈಶ್ವರ ಖಂಡ್ರೆ ಅವರು ಹೇಳಿದ್ರು, ಮಾತೃವಾಕ್ಯ ಪರಿಪಾಲನೆ ಮಾಡ್ಲಿಕ್ಕೋಸ್ಕರ ಅಲ್ಲ, ಪಿತೃವಾಕ್ಯ ಪರಿಪಾಲನೆ ಮಾಡ್ಲಿಕ್ಕೋಸ್ಕರ ಈಗ ಆತರ ಇದ್ದರ ಅದಕ್ಕೆ ಆದರ್ಶ ಪುರುಷ ಅಂತ ಕರೆಯೋದು. ಶ್ರೀರಾಮಚಂದ್ರನ್ ಯಾಕೆ ಆದರ್ಶ ಪುರುಷ ಅಂತ ಕರಿತೀವಿ ಅಂತಂದ್ರೆ, ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೊರಟೋದ್ರು. ಅವರು ಭರತನಿಗೆ ಪಟ್ಟ ಕಟ್ಟಿ ಇವರು ಹೊರಟೋದ್ರು ಕಾಡಿಗೆ. ಅವ್ರ ಜೊತೆಯಲ್ಲಿ ಲಕ್ಷ್ಮಣನು ಹೊರಟೋದ, ಸೀತೆಯೂ ಹೊರಟೋದ್ಲು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಶ್ರೀರಾಮನ್ನ, ಲಕ್ಷ್ಮಣನನ್ನ, ಸೀತೆಯನ್ನ, ಆಂಜನೇಯನ್ನ ಬೇರ್ಪಡಿಸಕ್ಕಾಗಲ್ಲ. ಇವ್ರನ್ನ ಬೇರ್ಪಡಿಸಕ್ಕಾಗೋದಿಲ್ಲ. ಬೇರೆ ಬೇರೆ ನೋಡಕ್ ಸಾಧ್ಯನೇ ಇಲ್ಲ. ಎಲ್ಲ ಒಟ್ಟಿಗೆನೆ. ಅದಕ್ಕೆ ನಾವು ಶ್ರೀರಾಮಚಂದ್ರನ ದೇವಸ್ಥಾನ ಮಾಡುವಾಗ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಇಷ್ಟು ಮೂರ್ತಿಗಳಿರ್ತಕ್ಕಂಥ ದೇವಸ್ಥಾನ ಮಾಡೋದು ಅಲ್ವಾ? ಶ್ರೀರಾಮಚಂದ್ರನೇ ಬೇರೆ ಮಾಡ್ತೀವ? ಒಂದೇ ಮಾಡೋದು. ಆಂಜನೇಯನ ಬೇರೆ ಬೇರೆ ಮಾಡ್ತೀವಿ. ಆಂಜನೇಯ ದೇವಸ್ಥಾನಗಳು ಬೇರೆ ಮಾಡ್ತೀವಿ. ಆದರೆ ನಾವೆಲ್ಲರೂ ಕೂಡ ಅನೇಕ ದೇವರುಗಳು ಇದಾವಲ್ಲ, ಹಳ್ಳಿಗಳಲ್ಲಿ ಇದಾವಲ್ಲ. ಇವತ್ತು ಈ ಧರ್ಮ ಉಳಿಬೇಕಾದ್ರೆ ಮನುಷ್ಯರಿಗೆ ದೇವರಲ್ಲಿ ಭಕ್ತಿ ಇರೋದ್ರಿಂದ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯರಿಗೆ ಭಕ್ತಿ ಇರೋದ್ರಿಂದ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಭಾರತ ದೇಶದಲ್ಲಿ ಎಷ್ಟು ಜನ ದಾಳಿ ಮಾಡಿದ್ರು? ಯಾಕೆ ನಾವು ಭಾರತ ಒಟ್ಟಾಗಿ ಉಳ್ಕೊಂಡಿದ್ದೀವಿ? ಕಾರಣ ಇದಕ್ಕೋಸ್ಕರ. ಏನ್ ಮೊಘಲರು ದಾಳಿ ಮಾಡಿದ್ರು, ಬ್ರಿಟಿಷ್ನವ್ರು ದಾಳಿ ಮಾಡಿದ್ರು, ಫ್ರೆಂಚರು ದಾಳಿ ಮಾಡಿದ್ರು, ಎಷ್ಟು ಜನ ಮಾಡಿದ್ರು, ದಾಳಿ ಮಾಡಿದ್ರು ಈ ದೇಶದ ಮೇಲೆ. ಆದ್ರೂ ಒಂದು ದೇಶವಾಗಿ ಉಳ್ಕೊಂಡಿದೀವಿ ನಾವು. ಒಂದು ದೇಶವಾಗಿ ಉಳ್ಕೊಂಡಿದೀವಿ. ಕಾರಣ ಯಾಕಂತಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇವರುಗಳು, ನಮ್ಮ ಧರ್ಮ, ನಮ್ಮೆಲ್ಲರೂ ಕೂಡ ಕಟ್ಟಾಗ್ತದೆ.